ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಗ್ಯಾರಂಟಿ ನ್ಯೂಸ್ ನ ಮತ್ತೊಂದು ಮಹಾ ಸ್ಫೋಟಕ ಸುದ್ದಿ. ಈಗಾಗಲೇ ನೀವು ರಾಜ್ಯ ರಾಜಕಾರಣದ ಇಂಚಿಂಚು ಮಾಹಿತಿಯನ್ನು ಗಮನಿಸ್ತಾ ಇದ್ರಿ. ಅದರಲ್ಲಿ ಪ್ರಮುಖವಾಗಿ ಭಾರಿ ಲೆಕ್ಕಾಚಾರ ಹಾಕಿ ಒಂದು ನಿರ್ಧಾರ ತೆಗೆದುಕೊಂಡಿದೆಯಂತೆ ಹೈಕಮಾಂಡ್. ಸಚಿವ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಡಿಸಿಎಂ ಗಿಫ್ಟ್ ಕೂಡ ಕೊಡೋದಕ್ಕೆ ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾ. ಹಾಗಾದ್ರೆ ಆ ಒಂದು ಸ್ಫೋಟಕ ಸುದ್ದಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ, ಯಾರು ನಿರೀಕ್ಷೆ ಮಾಡದ ಸುದ್ದಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಸ್ಫೋಟಕ ಸುದ್ದಿಯ ಬಗ್ಗೆ ದೆಹಲಿ ಮೂಲಗಳಿಂದ ಖಚಿತ ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿವರೆಗೂ ಬಯಸಿದ್ದು ಕೆಪಿಸಿಸಿ ಸ್ಥಾನ, ಆದ್ರೀಗ ಸಿಎಂಎ ಬದಲಾವಣೆ ಆಗ್ತಾ ಇರೋದ್ರಿಂದ ಅವರಿಗೆ ಡಿಸಿಎಂ ಸ್ಥಾನದ ಮೇಲೂ ಕೂಡ ಕಣ್ಣಿದೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೇನೆ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಹುದ್ದೆಯೂ ಕೂಡ ಸಿಗುವಂತ ಚಾನ್ಸಸ್ ಈಗ ಇದೆ. ಇನ್ನು ಮತ್ತೊಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಕಥೆ ಏನು, ಅವರಿಗೆ ಯಾವ ಹುದ್ದೆ ಅಂತ ಬಂದಾಗ ಅದಕ್ಕೂ ಸಂಬಂಧಪಟ್ಟಂತೆ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಂಡಿದೆ. ಕ್ಯಾಬಿನೆಟ್ ನಲ್ಲಿ ಯತೀಂದ್ರಗೆ ಪ್ರಬಲ ಖಾತೆಗಳಂತೂ ಸಿಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಯಾವ ಖಾತೆಗಳು ಯತೀಂದ್ರ ಅವರಿಗೆ ಸಿಗುವಂತದ್ದು? ರಾಜ್ಯದ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ನಿನ್ನೆಯಿಂದ ಗಮನಿಸ್ತಾ ಇರುವಂತಹ ಬೆಳವಣಿಗೆಗಳು ಬಹಳಷ್ಟು ಅನಿರೀಕ್ಷಿತ ಬೆಳವಣಿಗೆಗಳು. ಸಿಎಂ ಬದಲಾವಣೆ, ನಾಯಕತ್ವ ಬದಲಾವಣೆ ಎಲ್ರಿಗೂ ನಿರೀಕ್ಷೆ ಇತ್ತು, ಆದ್ರೆ ಈಗ್ಲೇ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. 6 ತಿಂಗಳ ಪ್ರಹಸನಕ್ಕೆ ಒಂದು ರೀತಿಯಾಗಿ ಬ್ರೇಕ್ ಬಿದ್ದಿದೆ. ಅದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯವರ ಪುತ್ರ ಎಂಎಲ್ಸಿ ಆಗಿರುವಂತಹ ಯತೀಂದ್ರ ಅವರಿಗೂ ಕೂಡ ಪ್ರಬಲ ಖಾತೆಗಳು ಈ ನೂತನ ಸರ್ಕಾರದಲ್ಲಿ ಸಿಗ್ತಾ ಇದೆ. ನೋಡಿ, ಈ ವಿಚಾರದ ಬಗ್ಗೆ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾವ ಪ್ರಬಲ ಖಾತೆಗಳು ಸಿಗುತ್ತೆ, ಹಾಗಾದ್ರೆ ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೇನೆ ಡಿಸಿಎಂ ಸ್ಥಾನವೂ ಸಿಗುತ್ತಾ, ಸಿಕ್ಕರು ಯಾಕೆ, ಇದೆಲ್ಲ ವಿಚಾರಗಳ ಬಗ್ಗೆನೂ ಕೂಡ ಅನಾಲಿಸಿಸ್ ಮಾಡೋದಕ್ಕೆ ಅಂತಾನೆ ನಮ್ಮ ಜೊತೆಗೆ ಗ್ಯಾರಂಟಿ ಸಂಪಾದಕರಾಗಿರುವಂತಹ ಸತೀಶ್ ಆಂಜಿನಪ್ಪ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ನಾವೀಗ ಗಮನಿಸ್ತಾ ಇದ್ವಿ 4 ಡಿಸಿಎಂ ಹುದ್ದೆಗಳು ಅಂತ ನೀವು ಈಗಾಗಲೇ ಹೇಳಿದ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ಫುಲ್ ಕ್ಲಾರಿಟಿ ಕೊಟ್ಟಿದ್ದೀರಿ. ಆದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಹುದ್ದೆನೂ ಕೂಡ ಸಿಗುತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಅನ್ನುವಂತ ಈ ಬಿಗ್ ಎಕ್ಸ್ಕ್ಲೂಸಿವ್ ಹೆಂಗೆ ಅಂತ, ಅದ್ರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾಗಿ ಈ ನೂತನ ಸರ್ಕಾರ ಮಣೆ ಹಾಕುತ್ತೆ. ಓಕೆ, ನಿನ್ನೆ ನಾವು ಈ ನ್ಯೂಸ್ ಬ್ರೇಕ್ ಆದಮೇಲೆ ಸಿದ್ದರಾಮಯ್ಯನವರು ಬಹುಶಃ ದೊಡ್ಡ ಮಟ್ಟದ ಷರತ್ತು ಹಾಕಿರ್ತಾರೆ. ವಿಶೇಷವಾಗಿ ತಮ್ಮ ಮಗ ಯತೀಂದ್ರ ಅವರಿಗೆ ಒಂದು ಹುದ್ದೆ ಕೊಡಬೇಕು ಅನ್ನೋ ಒಂದು ರೀತಿಯಾಗಿ ಷರತ್ತು ಹಾಕಿರ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ಬಟ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಒಂದು ಮಾತನ್ನ ಹೇಳಿದ್ರು, ಮಾರುತಿ ಪಾವಗಡ, ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ತಮ್ಮ ಮಗನ ವಿಚಾರವಾಗಿ, ಯತೀಂದ್ರ ವಿಚಾರವಾಗಿ ಯಾವುದೇ ರೀತಿಯ ಡಿಮ್ಯಾಂಡ್ ಅನ್ನ ಇಟ್ಟಿಲ್ಲ, ಯಾವುದೇ ರೀತಿಯ ಡಿಮ್ಯಾಂಡ್ ಇಟ್ಟಿಲ್ಲ. ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನ ಮಾಡಿ ಅನ್ನೋದನ್ನ ಸಿದ್ದರಾಮಯ್ಯ ನೇರವಾಗಿ ರಾಹುಲ್ ಗಾಂಧಿಗೆ ಹೇಳಿದ್ರು ಅನ್ನೋ ಒಂದು ಲೆಕ್ಕಾಚಾರ. ಸಿದ್ದರಾಮಯ್ಯನವರಿಗೆ ನೀವು ರಾಜ್ಯಸಭೆಗೆ ಬನ್ನಿ, ನಿಮ್ಮ ಮಗನ ಡಿಸಿಎಂ ಮಾಡ್ತೀವಿ, ಮಂತ್ರಿ ಮಾಡ್ತೀವಿ ಅಂದಾಗ ನೋ ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ, ನೀವು ನನಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ನೋ ಪ್ರಾಬ್ಲಮ್, ನನಗೆ ಖುಷಿ ಇದೆ. ಬಟ್ ನನ್ನ ಮಗನ ನೀವು ಡಿಸಿಎಂ ಮಾಡ್ತೀರಿ, ಅದು ನಾನು ನಮ್ಮ ಮಗನ ಡಿಸಿಎಂ ಮಾಡಿ ಅಂತ ನಾನು ಕೇಳೋದಿಲ್ಲ. ಎಸ್, ನಿಮ್ಗೆ ಇಷ್ಟ ಆದ್ರೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ರೀತಿಯಾಗಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಗೆ ಹೇಳಿದ್ದಾರೆ ಅನ್ನೋದು ಮಾತು. ಸೊ ಈ ನೆಲೆಯಲ್ಲಿ ಬಹುಶಃ ಡಿಸಿಎಂ ಸ್ಥಾನ ಕ್ರಿಯೇಟ್ ಮಾಡಿಲ್ಲ ಅಂದ್ರೂ ಯತೀಂದ್ರಗೆ ಒಂದು ಒಳ್ಳೆ ಹುದ್ದೆ ಕೊಡಬೇಕು. ಯಾಕಂದ್ರೆ ಯಾವುದೇ ರೀತಿಯ ಹಡಲ್ಸ್ ಇಲ್ದೇನೆ, ಯಾವುದೇ ರೀತಿಯ ತೊಂದರೆ ಮಾಡದೇನೆ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನವನ್ನು ರಾಜೀನಾಮೆ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇವತ್ತು ಯಾವುದೇ ಒಬ್ಬ ರಾಜಕಾರಣಿ, ವಿಶೇಷವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಕೂಡ ಬಿಡೋದಕ್ಕೆ ಒಪ್ಕೊಳ್ಳಲ್ಲ. ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ರೆಸಾರ್ಟ್ ರಾಜಕಾರಣ ಆಗುತ್ತೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಇವತ್ತು ರೆಸಾರ್ಟ್ ರಾಜಕಾರಣ ಆಗುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕಾರಣ ಇವತ್ತು ಅಷ್ಟು ಒಂದು ರೀತಿ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಚೇಂಜ್ ಆಗ್ಬಿಟ್ಟಿದೆ. ಅಂತದ್ರಲ್ಲಿ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಗೊಂದಲ ಇಲ್ದೇನೆ ಹೈಕಮಾಂಡ್ ನ ಒಂದೇ ಒಂದು ಮಾತಿಗೆ ನಾನು ಒಪ್ಕೊಳ್ತಾ ಇದ್ದೀನಿ, ಎಸ್ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ ಮೇಲೂ ಕೂಡ ಮಗನಿಗೆ ರಾಜಕೀಯವಾಗಿ ಸದೃಢ ಆಗಬೇಕು ಅನ್ನೋದನ್ನ ಹೈಕಮಾಂಡ್ ಚಿಂತನೆ ಮಾಡಿದೆ. ಹೀಗಾಗಿನೇ
ಯತೀಂದ್ರ ಅವರಿಗೆ ತುಂಬಾ ಪವರ್ಫುಲ್ ಹುದ್ದೆಯನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಮಂತ್ರಿಗಿರಿಯನ್ನ ಕೊಟ್ಟು ಒಂದು ಒಳ್ಳೆ ಖಾತೆಯನ್ನ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ನಮ್ಗೆ ಸಿಕ್ಕಂತ ಕನ್ಫರ್ಮ್ ಮಾಹಿತಿ ಸೌಖ್ಯ. ಅದ್ರ ಜೊತೆಗೇನೆ ನಾವು ಸತೀಶ್ ಜಾರಕಿಹೊಳಿ ಬಗ್ಗೆ ಮಾತನಾಡ್ತಿದೀವಿ ಆಗಾಗ. ಸತೀಶ್ ಜಾರಕಿಹೊಳಿ ಒಂದು ರೀತಿ ಗೇಮ್ ಚೇಂಜರ್ ಈ ಒಂದು ಪ್ರೋಸೆಸ್ಗೆ, ಈ ಒಂದು ಪ್ರಹಸನಕ್ಕೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಯಾಕಂದ್ರೆ ಈ ಹಿಂದೆ ಯತೀಂದ್ರ ಒಂದು ಮಾತು ಹೇಳಿದ್ರು, ನೆಕ್ಸ್ಟ್ ಯಾರು ಅಹಿಂದ ನಾಯಕತ್ವನ ವಹಿಸ್ಕೊಬಹುದು, ಅಹಿಂದ ನಾಯಕ ಯಾರಾಗಬಹುದು ಅಂದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಚರ್ಚೆ ಆಗಿತ್ತು. ಸೊ ಇವತ್ತು DK ಶಿವಕುಮಾರ್ CM ಆಗ್ತಾ ಇದ್ದಾರೆ ಈಗ. ಸೊ ಅದಾದ ನಂತರ KPCC ಅನ್ನು ಯಾರು ಮುನ್ನಡೆಸಬಹುದು? ಈಗ ಸಿದ್ದರಾಮಯ್ಯನವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಯಾರು ಪಕ್ಷವನ್ನ ಮುನ್ನಡೆಸ್ತಾರೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇತ್ತು. ಅದನ್ನ ಬಹುಶಃ ಸತೀಶ್ ಜಾರಕಿಹೊಳಿ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಆದ್ರೂ ಕೂಡ ಆಡಳಿತದಲ್ಲಿ ಇರಬೇಕು ಅನ್ನೋದನ್ನ ಬಯಸ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ತಾರ ಇಲ್ವಾ ಒಂದು ಸಣ್ಣ ಗೊಂದಲ ಇದೆ ಈಗಲೂ ಕೂಡ. ಯಾಕಂದ್ರೆ ಕಳೆದ 3 ವರ್ಷಗಳಿಂದ KPCC ಹುದ್ದೆ ಜೊತೆಗೆ DCM ಹುದ್ದೆಯನ್ನ DK ಶಿವಕುಮಾರ್ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ರು. ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿಗೆ ಅವಕಾಶ ಕೊಡಬಹುದು. ಮುಂದಿನ 2028ರ ಚುನಾವಣೆಗೆ ಹೇಗೆ 2023ರಲ್ಲಿ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರು ಜೋಡೆತ್ತಿನ ರೀತಿ ಕೆಲಸ ಮಾಡಿದ್ರು, 28ಕ್ಕೆ ಸತೀಶ್ ಜಾರಕಿಹೊಳಿ ಮತ್ತೆ DK ಶಿವಕುಮಾರ್ ಜೋಡೆತ್ತಿನ ರೀತಿ ಕೆಲಸ ಮಾಡೋದಕ್ಕೆ ಇದು ಹೆಲ್ಪ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನೊಂದು ಪ್ರಶ್ನೆ ಬರುತ್ತೆ, ಯಾಕೆಂದ್ರೆ KPCC ಅಧ್ಯಕ್ಷರಾಗಿ 2 ಪ್ರಬಲ ಖಾತೆಗಳನ್ನ DK ಶಿವಕುಮಾರ್ ಹೊಂದಿದ್ದಾಗ ಸಾಕಷ್ಟು ಒಂದಷ್ಟು ಪ್ರಶ್ನೆಗಳು ಬರ್ತಾ ಇತ್ತು. ಬರೀ KPCC ಅಧ್ಯಕ್ಷ ಸ್ಥಾನಕ್ಕೇನೆ ಪೂರ್ಣಾವಧಿಯಾಗಿರುವಂತ ಅಧ್ಯಕ್ಷರು ಬೇಕು ಅಂತ. ಈಗ ಅದೇ ಬೇಡಿಕೆನೇ ಇತ್ತು. ಬಟ್ ಇವರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನ DCM ಎರಡನ್ನೂ ಕೊಟ್ರೆ ಮತ್ತೆ ಅದೇ ರೀತಿ ಆಗ್ಬಿಡುತ್ತಲ್ಲ, ಹೆಂಗೆ ಅಂತ. ನಾನು ಆಗ್ಲೇ ಹೇಳಿದೆ, ಅದಕ್ಕೇನೆ ಈಗ ಜೋಡೆತ್ತಿನ ರೀತಿ ಕೆಲಸ ಮಾಡಬೇಕು 2028ಕ್ಕೆ ಅಂದ್ರೆ. ಸೊ DK ಶಿವಕುಮಾರ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗಬೇಕು. ಆ ವರ್ಕೌಟ್ ಆಗಬೇಕು ಅಂದ್ರೆ ಸೊ ಅಧಿಕಾರದಲ್ಲಿ ಇರಬೇಕು, ಪಕ್ಷವನ್ನು ಕೂಡ ಸಮರ್ಥವಾಗಿ ನಿಭಾಯಿಸಬೇಕು ಅನ್ನೋ ಒಂದು ಫಾರ್ಮುಲಾ. ಸೊ ಇನ್ನೊಂದು ಕನ್ಫ್ಯೂಷನ್ ಇದೆ. ಯಾಕಂದ್ರೆ 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು, ಪಕ್ಷ ಈಗಾಗಲೇ ಸದೃಢವಾಗಿದೆ. ಹಾಗಾಗಿ KPCC ಅಧ್ಯಕ್ಷರನ್ನು ನಿಭಾಯಿಸೋದು ಅಷ್ಟು ಕಷ್ಟ ಆಗಿರಲಿಲ್ಲ DK ಶಿವಕುಮಾರ್ ಅವರಿಗೆ. ಬಟ್ ನೆಕ್ಸ್ಟ್ ಇರೋದು ಚಾಲೆಂಜಸ್. 2028ಗೆ ಎಲೆಕ್ಷನ್ ಬರುತ್ತೆ. ಇನ್ನೊಂದು ವರ್ಷ ಆಡಳಿತ ನಡೆಸಿದ್ರು ಕೂಡ ನೆಕ್ಸ್ಟ್ ಲಾಸ್ಟ್ 1 ಇಯರ್ ಪಕ್ಷವನ್ನ ಮತ್ತಷ್ಟು ಸದೃಢವಾಗಿ ಮಾಡಬೇಕು. ಈಗ 139 MLAಗಳಿದ್ದಾರೆ, ಕಾಂಗ್ರೆಸ್ MLAಗಳು. ಅದನ್ನ ಉಳಿಸ್ಕೊಳ್ಬೇಕು. ಜಾಸ್ತಿ ಆಗೋದು ಬೇರೆ ಮಾತು, ಬಟ್ ಅಷ್ಟನ್ನ ಉಳಿಸ್ಕೊಳ್ಬೇಕು. ಅದಕ್ಕೆ ಪಕ್ಷ ಸದೃಢ ಆಗಬೇಕು ಅಂದ್ರೆ ಸೊ ಸತೀಶ್ ಜಾರಕಿಹೊಳಿ ಮತ್ತೆ DK ಶಿವಕುಮಾರ್ ಇಬ್ಬರು ಜಂಟಿಯಾಗಿ ಜೊತೆಯಾಗಿ ಹೋದ್ರೆ ಮಾತ್ರ ಅದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿನೇ ಸತೀಶ್ ಜಾರಕಿಹೊಳಿಗೆ ಈ ಒಂದು 2 ಸ್ಥಾನವನ್ನ ಕೊಡಬಹುದು. ಪಾರ್ಷಿಯಲ್ ಆಗಿ DK ಶಿವಕುಮಾರ್ ಇದಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸಹಜವಾಗಿನೇ ಸಿದ್ದರಾಮಯ್ಯನವರು ಇದಕ್ಕೆ ಯಾವುದೇ ರೀತಿಯ ತೊಂದರೆ ಮಾಡಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ಶಿಷ್ಯ ಸತೀಶ್ ಜಾರಕಿಹೊಳಿ ಅನ್ನೋದು ಬಿಂಬಿತ ಆಗಿರ್ತಕ್ಕಂಥ ಲೆಕ್ಕಾಚಾರ, ಮುಂದಿನ ಅಹಿಂದ ನಾಯಕ ಅಂತ. ಹಾಗಾಗಿ DK ಶಿವಕುಮಾರ್ ಒಪ್ಕೊಂಡ್ರೆ ಬಹುಶಃ ಹೈಕಮಾಂಡ್ ಇದಕ್ಕೆ ಓಕೆ ಅಂತ ಕರಿಬಹುದು. DK ಶಿವಕುಮಾರ್ ಹೇಗೆ KPCC ಮತ್ತೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಹೆಂಗೆ ನಿಭಾಯಿಸಿದ್ರು ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿಗೆ ಒಂದು ಡಬಲ್ ಧಮಾಕ 2 ಹುದ್ದೆನ ಕೊಡಬಹುದು. ಸೌಖ್ಯ. ನಾವು ಬರೋದಾದ್ರೆ ಅವರಿಗೆ PWD ಮತ್ತೆ ನೀರಾವರಿ ಖಾತೆಯನ್ನ ಕೊಡಬಹುದು ಎನ್ನಲಾಗ್ತಾ ಇದೆ. ಕೊಟ್ರೆ ಯಾವ ರೀತಿ ಸಮರ್ಥವಾಗಿ ನಿಭಾಯಿಸಬಲ್ರ ಯತೀಂದ್ರ? ಎಸ್, ಪವರ್ಫುಲ್ ಖಾತೆ. ಈಗಾಗಲೇ ಒಮ್ಮೆ MLA ಆಗಿದ್ರು, ಈಗ MLC ಆಗಿದ್ದಾರೆ. 2 ಬಾರಿ ಶಾಸಕರಾದಂತ ಅನುಭವ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಗರಡಿಯಲ್ಲಿ ಪಳಗಿರ್ತಕ್ಕಂಥ ಮಗ 17 ಬಾರಿ ಬಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು. ಹೀಗಾಗಿನೇ ಸಹಜವಾಗಿನೇ ಒಂದು ಪವರ್ಫುಲ್ ಹುದ್ದೆ ಕೊಡಬೇಕು. ಯಾಕಂದ್ರೆ CM ಹುದ್ದೆನ ಬಿಟ್ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂದಾಗ ಮಗನಿಗೊಂದು ಪವರ್ಫುಲ್ ಹುದ್ದೆ ಬೇಕು, ಒಂದು ಪವರ್ಫುಲ್ ಖಾತೆ ಬೇಕು ಅಂತ. ಸೊ ಹಾಗಾಗಿನೇ ಬಹುಶಃ PWD ಅಥವಾ ನೀರಾವರಿ ಅಂದ್ರೆ ಒಂದು ಅತ್ಯುನ್ನತ ಒಂದು ಪವರ್ಫುಲ್ ಕ್ಯಾಬಿನೆಟ್ ಬೇಕು ಅಂತ. ಹಾಗಾಗಿ ಅವ್ರು ಕೇಳದೇ ಇದ್ರು ನಿಮ್ಮ ಇಷ್ಟ ಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಹೀಗಾಗಿ ಯತೀಂದ್ರಗೆ ಒಂದು ಪವರ್ಫುಲ್ ಕ್ಯಾಬಿನೆಟ್ ದರ್ಜೆಯ ಹುದ್ದೆಯನ್ನ ಕೊಡಬಹುದು ಸೌಖ್ಯ. ಹಾಗಾಗಿನೇ ಯತೀಂದ್ರ ಅಂದ್ರೆ ಸಿದ್ದರಾಮಯ್ಯನವರೇ ನೀವು ಯಾವುದೇ ಷರತ್ತಿಲ್ದ್ರೆ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರ ಮಗನಿಗೆ ಇದು ಹೆಲ್ಪ್ ಆಗ್ಲೇಬೇಕು, ಸರ್ಕಾರ ಸದೃಢವಾಗಿರ್ಬೇಕು ಅಂತ ಅಂದ್ರೆ ಒಂದು ರೀತಿ ಕಾಂಪೋಸಿಷನ್ ಮಾಡೋ ತರ ಮಾಡ್ತಾ ಇದ್ದಾರೆ ಸೌಖ್ಯ.